ಬೇಗ ಕೊನೆ ಸತಿ ಹೇಳ್ತಾ ಇದ್ದೀನಿ, ಇದು ಇನ್ನೊಂದು ಸತಿ ರಿಪೀಟ್ ಆಗಕೂಡದು. ನೀನಿನ್ ಹೊರಡ್ಬೋದು. ಸಾರಿ ಮೇಘ, ನನ್ಗೆ ಹೀಗೆ ಮಾಡದೆ ಬೇರೆ ದಾರಿ. ಅರ್ಥ ಆಯ್ತಾ? ಆಯ್ತಾ? ಬ್ಯಾಲೆನ್ಸ್ ಏನಾದರೂ ಬಿಟ್ಟಿದ್ಯಾ? ಏನ್ ನಿನ್ನಜ್ಜಿ ಸಾಕಾಗಿಲ್ವಾ? ನಿಂಗೇನ್ ತಲೆ ಕೆಟ್ಟಿದ್ಯಾ? ನೀನೇನು ನನ್ನ ಫೋನಲ್ಲಿ ರಿಜೆಕ್ಟ್ ಮಾಡೋದು, ನಾನೇ ನಿನ್ನ ರಿಜೆಕ್ಟ್ ಮಾಡ್ತಿದ್ದೀನಿ. ಹೋಗಿ ನಿಮ್ಮ ಅಜ್ಜಿಗೆ ಹೇಳು. ಅರ್ಥ ಆಯ್ತಾ? ಏನ್ ಇನ್ನೂ ನಗ್ತಾ ಇದ್ಯಾ? ಮೆಂಟ್ಲ ನೀನು? Whatever. Hello, bag. I like her, man. I really like her. ಯಾಕೆ ಅಳ್ತಾ ಇದ್ಯಾ? ಸತ್ತೋಯ್ತು ಕಣೆ ನನ್ ಪ್ರೀತಿ. ರಾಜೇಶ್ ಸರ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಪ್ರೀತಿ ಸತ್ತೋಯ್ತು ಅಂತೆಲ್ಲ ಮಾತಾಡ್ಬೇಡ ಮೇಘ. ನಿಂಗೊಂದ್ ವಿಷಯ ಹೇಳ, ಆ ತ್ರಿಪುರ ಸುಂದರಿ ಮೊಮ್ಮಗ ಬೇರೆ ಯಾರು ಅಲ್ಲ, ಅದೆವ್ವ ರಾಹುಲ್. ಅವನೇನ್ ಶ್ರೀಮನ್ ನಾರಾಯಣನ್ ಅವತಾರನ. ತ್ರಿಪುರ ಸುಂದರಿ ಅವ್ರ ಮೊಮ್ಮಗ ಯಾರಾದ್ರೆ ನನ್ಗೇನಾಗಬೇಕು? ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತ್ಯಾ? ಸಂಕಟದಲ್ಲಿ ಸಾಯ್ತಾ ಇದ್ದೀನಿ ನಾನು. ನನ್ನ ಆಸೆ, ಕನಸು ಎಲ್ಲ ಸುಟ್ಟೋಯ್ತು. ತ್ರಿಪುರ ಸುಂದರಿ ಮೊಮ್ಮಗನ್ ಬಗ್ಗೆ ಮಾತಾಡ್ತಿದ್ಯಲ್ಲ, ಪರವಾಗಿಲ್ಲ ಬಿಡು. ನನ್ಗೇನಾದ್ರೆ ನಿನ್ಗೇನಾಗಬೇಕು? ಅರ್ಥ ಆಗತ್ತೆ ಮೇಘ. ಒಡ್ದೋದ್ ಕನ್ನಡಿನ ಇಟ್ಕೋಬಾರ್ದು. ನಾ ಹೇಳೋದನ್ನ ಕೇಳು. ರಾಹುಲ್ ಅಲ್ಲಿ ಒಂದ್ ಸ್ಪಾರ್ಕ್ ಇದೆ. ಅವನು ನಿನ್ ಕಷ್ಟಗಳನ್ನ ಅರ್ಥ ಮಾಡ್ಕೋತಾನೆ, ನಿನ್ನಲ್ಲಿ ಎನರ್ಜಿ ಕ್ರಿಯೇಟ್ ಮಾಡ್ತಾನೆ. ನನಗೆ ಯಾರು ಬೇಕಾಗಿಲ್ಲ. ಸರ್ ಸ್ಥಾನನ ಯಾರಿಂದನೂ ತುಂಬಕ್ಕಾಗಲ್ಲ. ನಾನು ಹೀಗೆ ಮದ್ವೆ ಆಗ್ತಲೇ ಉಳಿದು ಬಿಡ್ತೀನಿ. ನೀನ್ ಯಾರ ಬಗ್ಗೆನೂ ಹೇಳ್ಬೇಡ ನನ್ನ ಹತ್ರ. ಆಯ್ತಮ್ಮ, ನಾನೇ ಮೇಘ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ರಾಹುಲ್ನ ರಿಜೆಕ್ಟ್ ಮಾಡಾಯ್ತು. ಇನ್ನೇನಿದ್ರು ರಿಸಲ್ಟ್ ಕಾಯ್ಬೇಕಷ್ಟೇ. 90% ಅವ್ನು ನಮ್ಮನೆ ಕಡೆ ತಲೆ ಹಾಕಲ್ಲ. ಆದ್ರೂ ನಾಳೆ ಒಂದ್ ಪಕ್ಷ ತ್ರಿಪುರ ಸುಂದರಿ ಅವ್ರು ಏನಾದ್ರೂ ಡಾಮಿನೇಟ್ ಮಾಡಿ ನಿನ್ನ ರಾಹುಲ್ ಮದ್ವೆ ಮಾಡಿದ್ರು ಅಂತ ಇಟ್ಕೋ, ನೀನ್ ಕೊರ್ಗೋ ಅವಶ್ಯಕತೆ ಇಲ್ಲ. ಓಕೆ ಅನ್ಬಿಡು. ಹುಡುಗ ಪರವಾಗಿಲ್ಲ ಕಣೆ. ಮಯೂರಿ, ಅರ್ಥ ಆಗ್ತಿಲ್ವಾ ನಿನ್ಗೆ? ನೀನಿರೋ ಮನಸ್ಥಿತಿಗೆ ನಾನ್ ಏನ್ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ನಡಿ ಹೋಗೋಣ ಬಾ. ಸೀರೆ ತುಂಬಾ ಚೆನ್ನಾಗಿದೆ. ಈ ಸೀರೆ ನನ್ನ ಮಗಳಿಗೆ ಕೊಡೋದಕ್ಕೆ ಸೀರೆಯಿಂದ ಏನೇನೋ ಆಗ್ಬಿಡತ್ತೆ ಅಲ್ಲ. ಸೀರೆ ಕೂಡ ಒಂದು ಆಯುಧ ಆಗತ್ತೆ. ಈ ಸೀರೆಯಿಂದ ಜಯಂತ್ ಮಯೂರಿ ಪ್ರೀತಿಗೆ ಹುಳಿ ಹಿಂಡಬೇಕು. ಬ್ಲೇಡ್ ಹಾಕ್ತೀನಿ. ನಾನು ಅಷ್ಟೇ. ಶುರು ಮಾಡೋಣವಾ? ಕತ್ತಿ ಹಿಡಿ.
ಸಾಕಪ್ಪ ಸಾಕಾಗಲ್ಲ. ನ್ಯಾನ್ಸನ್, ಇದೇನಿದು ತುಂಬಾ ಖುಷಿಯಾಗಿದೆಯಾ? ನೀನೇ ಒಂದು ರೀಸನ್ ಅಜ್ಜಿ. ನಾನು ನೋಡ್ತಾ ಇದ್ರೇನೆ ಕಣ್ಣಿಗೆ ಹಬ್ಬ. ಕಣ್ಣು ಎಷ್ಟು ಚೆನ್ನಾಗಿದೆ ಗೊತ್ತಾ? ಉಂಗುರುಳು ವಾವ್, ಸಿಂಪ್ಲಿ ಗ್ರೇಟ್. ಮೂಗಿಗೊಂದು ಶಾರ್ಪ್ನೆಸ್ ಇದೆ. ನಿಮ್ಮ ಅಜ್ಜ ಕೂಡ ಇಷ್ಟೊಂದು ಹೊಗಳ್ತಿರ್ಲಿಲ್ಲ ಕಣೋ. ಬಾಯ್ ಬಾ. ಎಲ್ಲಿಗೆ ಅಜ್ಜಿ? ಬಾ ಹೇಳ್ತೀನಿ, ಬಾ ಬಾ. ಏನಜ್ಜಿ ಇಷ್ಟೊಂದು ಸ್ವೀಟ್ ಬಾಕ್ಸ್ಗಳು? ರೀಸನ್ ಇದೆ ಗ್ರ್ಯಾಂಡ್ ಸನ್. ನೀನ್ ಬಿಡಜ್ಜಿ, ನಂತರ ಲೇಡಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾಗೆ ರೀಸನ್ ಇಲ್ಲದೆ ಒಂದು ಹೆಜ್ಜೆನೂ ಮುಂದಿಡಲ್ಲ. ನಿಮ್ಮ ಮೂಮೆಂಟ್ಗಳೆಲ್ಲ ಬೊಂಬಾಟ್. ಐ ನೋ ಗ್ರ್ಯಾಂಡ್ ಸನ್, ತುಂಬಾ ಹೊಗಳ್ತಾ ಇದ್ದೀಯಲ್ಲ, ಯಾಕೆ? ನಾನೆಲ್ಲ ಹೊಗಳ್ದೆ ಅಜ್ಜಿ, ಇದ್ದಿದ್ನ ಇದ್ದಾಗ ಹೇಳ್ದೆ ಅಷ್ಟೇ. ಗೋಕರ್ಣದಲ್ಲಿ ನೀವು ತುಂಬಾ ಪವರ್ಫುಲ್ ಅಲ್ವಾ? ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಊರೂರೇ ನಮಸ್ಕಾರ ಮಾಡುತ್ತೆ, ಇದು ಸತ್ಯ ಅಲ್ವಾ? ಗೊತ್ತಿರೋದೆ ಗ್ರ್ಯಾಂಡ್ ಸನ್, ವಿಷಯ ಏನ್ ಹೇಳು? ಏನಿಲ್ಲ ಅಜ್ಜಿ, ಇನ್ಮೇಲೆ ನೀನು ಹೇಗೆ ಹೇಳ್ತೀಯೋ ಹಾಗೆ ಇದ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲಪ್ಪ ಇರ್ತೀಯ? ನಾಳೆ ವೈಫ್ ಬಂದ ಮೇಲೂ ಹೀಗೆ ಇರ್ತೀಯ ಅನ್ನೋದನ್ನ ನೋಡ್ತೀನಿ ನಾನು. ಐ ವಿಲ್ ಸಿ. ಅದ್ಭುತವಾದ ಹುಡುಗಿ ಮೇಘ, ಒಪ್ಕೊಂಡು ಬಿಡು. ಬರ್ತ್ಡೇ ದಿನ ನಿನಗೆ ಒಳ್ಳೇದಾಗ್ಲಿ ಅಂತ ಉಪವಾಸ ಮಾಡಿ ದೇವ್ರ ಹತ್ರ ಬೇಡ್ಕೊಂಡಿದ್ದಾಳ ಅವಳು. ಪುಣ್ಯ ಮಾಡಿದೀಯ ಗ್ರ್ಯಾಂಡ್ ಸನ್, ತುಂಬಾ ಸಂಪ್ರದಾಯಸ್ಥ ಹುಡುಗಿ. ಸಂಪ್ರದಾಯಸ್ಥ ಹುಡುಗಿನ? ಹಂಗಿರ್ಲಿಲ್ವಲ್ಲ? ಏನ್ ನಿನ್ನ ಅಜ್ಜಿ ಸಾಕಾಗಿಲ್ವಾ? ಹೆಂಗಾರು ಇರ್ಲಿ, ನನಗೆ ಹಿಡ್ಸಿದಾಳೆ. ಮೋಸ್ಟ್ಲಿ ಲೈಫಲ್ಲಿ ಅಜ್ಜಿ ಒಳ್ಳೆ ಕೆಲಸ ಅಂತ ಮಾಡಿದ್ರೆ ಇದೇ ಅನ್ಸುತ್ತೆ. ಗ್ರ್ಯಾಂಡ್ ಸನ್ ಆಗ್ಲೇ ಕನ್ಸ್ ಕಾಣೋದಕ್ ಶುರು ಮಾಡ್ಬಿಟ್ಟಿದ್ಯಲ್ಲೋ. ಅಮ್ಮ ಕರೆದ್ರಂತೆ? ನಾನ್ ಸೆನ್ಸ್, ಆಗ್ಲೇ ಕರ್ದೆ, ಈಗ ಬರ್ತಿದ್ಯಲ್ಲೋ. ಸಾರಿ ಅಮ್ಮ. ಸಾರಿ ಫೈರ್ ಬಿತ್ತು. ಇವತ್ತು ನನ್ನ ಫ್ರೆಂಡ್ ಮಗನ ಬರ್ತ್ಡೇ ಇತ್ತು, ನಾನು ಹೋಗ್ಲಿಲ್ಲ. ಅದಕ್ಕೆ ಈ ಸ್ಪೆಷಲ್ ಸ್ವೀಟ್ಸನ್ನೆಲ್ಲ ಕಳಿಸಿದ್ದಾರೆ. ವಿಶ್ವನಾಥ್ ಅವರಿಗೆ ಈ ಸ್ವೀಟ್ಸನ್ನು ತಗೊಂಡೋಗಿ ಕೊಡು. ಮೊದಲು ಮೇಘ ಸ್ವೀಟ್ ತಿನ್ಬೇಕು, ಆಮೇಲೆ ಮಿಕ್ಕವರು. ತಗೊಂಡು ಹೋಗಿ ನಾನು ಕೊಟ್ಟೆ ಅಂತ ಕೊಡು, ಮರಿಬೇಡ. ಇವಿಷ್ಟು ಹೇಳ್ಬೇಕು ನೀನು, ಗೊತ್ತಾಯ್ತಾ? ಆಯ್ತಮ್ಮ. ಗ್ರ್ಯಾಂಡ್ ಸನ್, ನಿನ್ನ ಮದುವೆ ಒಂದು ಆಗ್ಬಿಟ್ರೆ ಐ ಆಮ್ ಸೋ ಹ್ಯಾಪಿ. ಈ ಅಜ್ಜಿಗೆ ಏನು ತಲೆ ಕೆಟ್ಟಿದ್ಯಾ? ಡ್ರೈವರ್ ಕೈಲಿ ನನ್ನ ಹುಡುಗಿಗೆ ಸ್ವೀಟ್ ಕೊಟ್ಟು ಕಳಿಸ್ತಾ ಇದ್ದಾರೆ. ನಾನೇ ಹೋಗಿದ್ರೆ ಸ್ವೀಟ್ ಇನ್ನೂ ಸ್ವೀಟ್ ಆಗಿರ್ತಿತ್ತಲ್ವಾ? ಶಾಕಿಂಗ್ ಸ್ವೀಟ್ಸ್ ತಿನ್ಲಿ, ನಾನೇ ಹೋಗ್ತೀನಿ. ಮಯೂರಿ, ಪುಟ್ಟಿ, ಮಯೂರಿ. ಏನತ್ತೆ? ಏನಿಲ್ಲ ಮಯೂರಿ, ಜೀವನ ಪೂರ್ತಿ ಜೀನ್ಸ್ ಪ್ಯಾಂಟು ಟಾಪು ಹಾಕೊಂಡಿರಕ್ಕಾಗ್ತದಾ? ಅದಕ್ಕೆ ನಿಮ್ಮತ್ತೆ ಪ್ರೀತಿಯಿಂದ ನಿಮ್ಗೊಂದು ಸೀರೆ ತಂದಿದ್ದಾರೆ. ಸಿಂಧು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅದಕ್ಕೆ ತಮಾಷೆ ಮಾಡಿದೆ ಅಷ್ಟೇ. ತಮಾಷೆ ಮಾಡೋವಾಗ ಮಾಡಬೇಕು. ಮಯೂರಿ, ಈ ಸೀರೆನ ನಿನಗೋಸ್ಕರ ತಂದಿದ್ದೀನಿ. ಅದು ನಿನ್ನ ಒಂದ್ಸಲ ಸೀರೆನಲ್ಲಿ ನೋಡಿ ಕಣ್ ತುಂಬ್ಕೋಬೇಕು ಅನ್ನಿಸ್ತಿದೆ. ಅತ್ತೆ, ನನಗೆ ಸೀರೆ ಉಟ್ಟೋ ಅಭ್ಯಾಸ ಇಲ್ಲ, ಮುಜುಗರ ಆಗುತ್ತೆ. ಗೊತ್ತು ಪುಟ್ಟ, ಆದರೆ ನಂದೊಂದು ಆಸೆ ಪೂರ್ತಿ ಆಗದೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಏನು ಗೊತ್ತಾ? ಏನು ಅಂತ ಕೇಳು. ಏನತ್ತೆ? ನನಗೆ ನಿನ್ನ ಥರ ಹೆಣ್ಮಗು ಆಗಬೇಕು ಅಂತ ತುಂಬ ಆಸೆ ಇತ್ತು ಮಯೂರಿ. ನಾನು ಗರ್ಭಿಣಿ ಆಗಿದ್ದಾಗ ಎಲ್ಲರೂ ಹೇಳ್ತಿದ್ರು ನಿನಗೆ ಹೆಣ್ಮಗುನೇ ಆಗೋದು ಅಂತ. ಆಗ ನಾನು ಸೀರೆ ಉಟ್ಕೊಂಡು ಕನ್ನಡಿ ಮುಂದೆ ನಿಂತಾಗ ನನಗೆ ಹುಟ್ಟೋ ಮಗಳು ನನ್ನ ಹಾಗೆ ಕಾಣಿಸ್ತಾಳೆ ಅಲ್ವಾ ಅಂತ ಕನಸು ಕಾಣ್ತಿದ್ದೆ. ಆದರೆ ಈ ವಿಷಯ ಎಲ್ಲ ಪುಟ್ಟು ಗೊತ್ತು. ಹೌದು ಮಯೂರಿ,
ಅಮ್ಮ ಯಾಕೋ ನಿನ್ನ ಸೀರಿಯಲ್ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಹೆಣ್ಮಗು ಅಂತೂ ಆಗಲಿಲ್ಲ, ಆದರೆ ಮಗಳ ಥರ ನೀನು ಸಿಕ್ತೆ. ಇಲ್ಲ ಅನ್ಬೇಡ ಪುಟ್ಟಿ, ನಿನ್ನನ್ನು ನನ್ನ ಮಗಳು ಅಂತ ಭಾವಿಸಿದ್ದೀನಿ. ನೀನು ನನ್ನ ಮಗಳ ಸ್ಥಾನದಲ್ಲಿ ನಿಂತು ನನ್ನ ಆಸೆನ ಪೂರ್ತಿ ಮಾಡ್ತೀಯಾ? ಸರಿ ಅತ್ತೆ. ಅದು ಮಯೂರಿ, ನಿನಗೆ ಅಂತ ಗಂಟೆಗಟ್ಟಲೆ ಆರಿಸಿ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ಆದರೆ ನನ್ನ ಸೆಲೆಕ್ಷನ್ ಸ್ವಲ್ಪ ಹಳೆ ಕಾಲದ್ದು, ನಿಂಗೆ ಇಷ್ಟ ಆಗುತ್ತಲ್ಲೋ ಗೊತ್ತಿಲ್ಲ. ಆದರೂ ನನ್ನ ಆಸೆ ಪೂರ್ತಿ ಮಾಡಮ್ಮ. ನಿಮ್ಮ ಆಸೆ ಈಡೇರಿಸ್ತೀನಿ. 10 ನಿಮಿಷ ಸೀರೆ ಉಟ್ಕೊಂಡು ಬರ್ತೀನಿ. ಸರಿ. ತುಂಬ ಸಂತೋಷ ಆಗ್ತಿದೆ ಮಮ್ಮ. ದ್ವೇಷ ಮಾಡೋ ಅತ್ತೆ ಮಗಳೇ ಅಂತ ಪ್ರೀತಿ ಮಾಡ್ತಿದ್ದಾರೆ. ಎಲ್ಲ ತಾಯಿಗೂ ಒಂದು ಆಸೆ ಇರುತ್ತೆ, ತನ್ನ ಮಗಳು ಸೀರೆಯಲ್ಲಿ ಹೇಗೆ ಕಾಣ್ತಾಳೆ ಅಂತ ನೋಡಬೇಕು ಅನ್ನೋ ಆಸೆ. ನೀನು ಇರಬೇಕಿತ್ತು ಈ ಸಂತೋಷದ ಸಂಭ್ರಮದಲ್ಲಿ. ಐ ರಿಯಲಿ ಮಿಸ್ ಯು ಮಮ್ಮ. ಇದೇನಿದು? ಸೀರೆ ಹರಿದೋಗಿದೆ. ಅತ್ತೆ, ಈ ಸೀರೆ ಉಡಕ್ಕಾಗಲ್ಲ. ಯಾಕಮ್ಮ? ಈ ಬಣ್ಣ ನಿನಗೆ ತುಂಬ ಚೆನ್ನಾಗಿ ಒಪ್ಪತ್ತೆ. ಹರಿದೋಗಿರೋ ಸೀರೆನ ಹೇಗೆ ಉಟ್ಕೊಳ್ಳಿ ಅತ್ತೆ? ಸಿಂಧು, ಸೀರೆ ಹರಿದೋಗಿದೆ. ಗಂಟೆಗಟ್ಟಲೆ ನಿಂತು ಆರಿಸ್ತಂದ್ವಲ್ಲೇ. ಅಯ್ಯೋ ಅಯ್ಯೋ ಅಯ್ಯೋ, ಇದು ಹೀಗಾಗಿದೆ. ಬೇಕಿದ್ರೆ ಪುಟ್ಟನೆ ಕೇಳಮ್ಮ, ಈ ಸೀರೆಯಲ್ಲಿ ಹೇಗಿತ್ತು ಅಂತ. ಅದಕ್ಕೆ ನಾನು ನಿಮಗೆ ಹೇಳಿದ್ದು, ತುಂಬ ಆಸೆ ಇಟ್ಕೋಬೇಡಿ ಅಂತ. ಆಸೆ ಇಟ್ಕೊಂಡು ಅದು ನೆರವೇರಲಿಲ್ಲ ಅಂದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಲ್ಲಮ್ಮ ಮಯೂರಿ, ನಿನಗಿಷ್ಟ ಇಲ್ದಿದ್ರೆ ಹೇಳ್ಬಹುದಾಗಿತ್ತಲ್ಲ. ಪಾಪ ಮಕ್ಕಳು ಅಂತ ಭಾವಿಸೋದಕ್ಕೆ ಕಣ್ಣೀರು ಹಾಕ್ಸ್ಬಿಟ್ಟಿಯಲ್ಲೇ. ನಾನೇನು ಮಾಡಿದೆ ಅಂತ ನನ್ನ ಬ್ಲೇಮ್ ಮಾಡ್ತಿದ್ದೀರಾ? ಮಯೂರಿ, ನೀನು ರೂಮಿಗೆ ಹೋಗಿ 10 ನಿಮಿಷ ಆಯಿತು. ಅಲ್ಲಿಗೆ ಏನರ್ಥ? ನಿನಗೆ ಸೀರೆ ಉಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನೀನೇ ಸೀರೆನ ಹರಿದು ಸೀರೆ ಹರಿದೋಗಿದೆ ಅಂತ ನಾಟಕ ಆಡ್ತಿದ್ಯಾ? ಹರಿದೋಗಿರೋ ಸೀರೆನ ನೋಡಿದ ತಕ್ಷಣ ಬಂದು ಹೇಳ್ತಿದ್ದೀನಿ ನಾನು. ನೀನು ರೂಮ್ಗೆ ಹೋಗಿ ಸೀರೆ ಓಪನ್ ಮಾಡಿದ ತಕ್ಷಣ ನಿನಗೆ ಗೊತ್ತಾಗಿರುತ್ತೆ ಸೀರೆ ಹರಿದು ಹೋಗಿದೆ ಅಂತ. ಆಗಲೇ ಬಂದು ಹೇಳುತ್ತಾನೆ. ಮದುವೆಗೆ ಮುಂಚೆನೆ
ಅತ್ತೆ ಮೇಲೆ ದಬ್ಬಾಳಿಕೆನಾ? ನೀನೇ ಹರಿದು ಈಗ ಉಡಕ್ಕಾಗಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ? ಮಾಡ್ದಿರೋ ತಪ್ಪಿಗೆ ನನ್ನ ಅನ್ಬೇಡಿ. ನಾನು ಈ ಸೀರೆ ಹರಿದಿಲ್ಲ. ನಾನು ಯಾಕೆ ಈ ಸೀರೆ ಹರಿಲಿ? ನನಗಂತ ಬುದ್ಧಿ ಇಲ್ಲ. ಮತ್ತೆ ಅದಕ್ಕೆ ಹರಿದ್ರಾ? ನಾನು ಹಾಗೆ ಹೇಳಿಲ್ಲ ಚಿಕ್ಕಮ್ಮ. ಮತ್ತೆ ಈ ಸೀರೆ ಹರಿದಕ್ಕೆ ಹೇಗ್ ಸಾಧ್ಯ ಮಯೂರಿ? ನಿಂಗೋಸ್ಕರ ಅಂತ ಅದಕ್ಕೆ ಜಯಂತನ ಕರ್ಕೊಂಡು ಅಂಗಡಿಲಿ ಗಂಟೆಗಟ್ಲೆ ಈ ಸೀರೆನ ಹುಷಾರಾಗಿ ಹುಡುಕಿದ್ದಾರೆ. ಈ ಬಾರ್ಡ್ರು ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಈ ಬಣ್ಣ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಎಷ್ಟು ಆಸೆಯಿಂದ ಇದ್ರು ಗೊತ್ತಾ? ಅದಕ್ಕೆ ಜಯಂತೆ ಸಾಕ್ಷಿ. ತಾಯಿ ತರ ಪ್ರೀತಿ ತೋರಿಸಿದಕ್ಕೆ ಚೆನ್ನಾಗಿ ಅವಮಾನ ಮಾಡ್ಬಿಟ್ಟಲೆ ಮಯೂರಿ. ಚಿಕ್ಕಮ್ಮ, ನಾನು ಈ ಸೀರೆನ ಹರಿದಿಲ್ಲ. ಸಾಕ್ ನಿಲ್ಸು ಮಯೂರಿ. ಅಂಗಡಿಗೆ ನಾನು ಹೋಗಿದ್ನಲ್ಲ, ಅಂಗಡಿಯವನು ಮೂರ್ ಸಲ ಸೀರೆ ತೆಗೆದು ತೋರಿಸಿದ್ದಾನೆ. ಆಗ ಸೀರೆ ಅರ್ದಿರ್ಲಿಲ್ಲ ಗೊತ್ತಾ? ನೀನು ಮಾತಾಡ್ಬೇಡ ಮಯೂರಿ, ನೀನು ಮಾಡಿದ್ದು ತಪ್ಪು. ಎಷ್ಟು ಆಸೆ ಪಟ್ಟಿದ್ರು ಗೊತ್ತಾ ಅಮ್ಮ? ನಿನಗೊಂದು ವಿಷಯ ಗೊತ್ತಾ? ನಿನಗೆ ಸೀರೆ ತರ ಸಂಭ್ರಮದಲ್ಲಿ ಅಮ್ಮ ಚಪ್ಪಲಿ ಅಡ್ಡೆ ಅಂಗಡಿಗೆ ಬಂದಿದೆ. ನಾನು ನಿಜವಾಗ್ಲೂ ಸೀರೆನ ಹರಿದಾಕಿಲ್ಲ ಕಣೆ. ಪ್ಲೀಸ್ ನಂಬು ನನ್ನ. ಅಮ್ಮನೂ ಏನು ಅರ್ಧಾಕಿಲ್ಲ, ನಿನ್ನ ಸೀರಿಯಲ್ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ರು. ಈ ತರ ಆಸೆ ಇಟ್ಕೋಬೇಡಿ ಅಂತ ಹೇಳಿದ್ರೆ ಆಗೋಗಿರೋದು. ಹರ್ಟ್ ಯಾಕೆ ಮಾಡ್ಬೇಕಿತ್ತು? ಅಮ್ಮ ನೀನ್ ಬೇಜಾರು ಮಾಡ್ಕೋಬೇಡ ಅಮ್ಮ. ಕಣ್ಣೀರು ಹಾಕ್ಸೋರು ಇರ್ತಾರೆ, ಅವ್ರಿಗೆ ಅದೇ ಕೆಲಸ. ನೀನ್ ನೊಂದ್ಕೋಬೇಡ. ಪರವಾಗಿಲ್ಲ ಬಿಡು. ನಿಜವಾಗ್ಲೂ ಹೇ ರಾಘು, ವಿಶ್ವನಾಥ್ ಬರ್, ನಾನು ಹೋಗ್ತೀನಿ, ಕೊಡು. ಬೇಡ ಅಣ್ಣ, ಅಮ್ಮರ ಆರ್ಡ್ರು ಕೆಲಸ ಹೋಗುತ್ತೆ ನಂದು. ಇಟ್ಕೋ ಅಣ್ಣ ಬೇಡ. ಸುಮ್ಮನೆ ಇಟ್ಕೋ. ಅಜ್ಜಿ ಕೇಳಿದ್ರೆ ನಿಂಗೆ ಇದ್ದಕ್ಕಿಂತ ಹುಷಾರಿಲ್ಲ ಅಂತ ನಾನು ಮ್ಯಾನೇಜ್ ಮಾಡ್ತೀನಿ. ನನ್ನ ನಂಬಿಕೆ ಇದೆ ತಾನೇ? ತಗೋ, ನೀ ಹೊರಡು. ಬೇಜಾರು ಮಾಡ್ಕೊಂಡು ಏನ್ ಬಂದಿದ್ದು? ನನ್ನ ಮೇಲೆ ಮೂಡಿರೋ ತಪ್ಪು ಕಲ್ಪನೆನ ಸರಿ ಮಾಡೋಣ ಅಂತ ಬಂದೆ. ಕ್ಲಾರಿಫೈ ಮಾಡ್ತಿದ್ದೀನಿ ಕಣೋ. ಇದರಲ್ಲಿ ನಂದೇನು ತಪ್ಪಿಲ್ಲ. ಸೀರೆನ ಖುಷಿಯಲ್ಲಿ ತಗೊಂಡು ಹೋದೆ. ಮಮ್ಮ ಜೊತೆ ನನ್ನ ಖುಷಿನ ಹಂಚ್ಕೊಂಡವಳು ಸೀರೆ ಹರಿದಾಕ್ತೀನ? ತಪ್ಪು ಮಾಡಿದವರು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿರೋ ಎಕ್ಸಾಂಪಲ್ಸ್ ಎಲ್ಲೂ ಇಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಕಣ್ಣು ಕಾಣೋದೆಲ್ಲ ನಿಜ ಅಲ್ಲ ಜಯಂತ್. ದೊಡ್ಡ ದೊಡ್ಡ ಮಾತು ಬೇಡ. ಸುಳ್ಳಪ್ಪ, ಅದನ್ನ ನಾನ್ ಯಾಕೆ ಹೊರ್ಲಿ? ಏನ್ ಹೇಳಿದೆ ನನಗೆ ಪ್ರೇಮಿಗಳ ಮರದ ಮುಂದೆ? ಸುಮ್ನೆ ಹೇಳಿರ್ಲಿಲ್ಲ ಅತ್ತೆ ಬಗ್ಗೆ ನಾನು. ನಂಬೋ ಹಾಗಿದ್ರೆ ನಂಬು, ಇಲ್ಲಾಂದ್ರೆ ನನ್ನ ಹಣೆ ಬರ ಅಂತ ಸುಮ್ನೆ ಆಗ್ತೀನಿ. ಅತ್ತೆ ನನ್ ಮುಂದೆ ಒಂದ್ ರೀತಿ ಇರ್ತಾರೆ, ನಿನ್ ಮುಂದೆ ಒಂದ್ ರೀತಿ ಇರ್ತಾರೆ. ನಾನ್ ಯಾಕೋ ಸೀರೆ ಹರಿವಿ? ನಿನಗೆ ಗೊತ್ತಿಲ್ವಾ ನನ್ ಬಗ್ಗೆ?
ನನಗೇನಾದ್ರೂ ಹೇಳಿದ್ದೆ ಹೋದ್ರೆ ನೇರವಾಗಿ ಹೇಳ್ತೀನಿ. ಈ ತರ ಎಲ್ಲ ಮಾಡೋ ಅಗತ್ಯ ನನಗಿಲ್ಲ. ಸೀರೆ ನಾನು ಹರಿದಿಲ್ಲ, ಇದು ಸತ್ಯ. ಅತ್ತೆ ತಲೆಯಲ್ಲಿ ಬೇರೆ ಏನೋ ಇದೆ.